ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ 2025 ಏನಿದೆ ಅದು ಪ್ರತಿಯೊಬ್ಬರಿಗೂ ಸುಖ, ಸಮೃದ್ಧಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ನನ್ನ ಈ 2025ನ ಮೊದಲನೇ ವಿಡಿಯೋ ಇದು. ಈ ವಿಡಿಯೋ ಉದ್ದೇಶ ಏನಪ್ಪ ಅಂತ ಅಂದರೆ, ಒಂದು ಕೇಂದ್ರ ಸರ್ಕಾರದಿಂದ ಒಂದು ಲೋನ್ ಬಂದಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಈ ಲೋನ್ ಬಂದು PM ಸ್ವನಿಧಿ ಯೋಜನೆ ಅಂತ ಇದ್ರದ್ದು ಹೆಸರು ಬಂದು, ಅದರಲ್ಲಿ ನಿಮಗೆ 80,000 ಲೋನ್ ಸಿಗ್ತಾ ಇದೆ. ಯಾರಿಗೆ ಸಿಗ್ತಾ ಇದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೆಲ್ಲ ದಾಖಲಾತಿಗಳನ್ನ ಒದಗಿಸ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ, ಕೇಂದ್ರ ಸರ್ಕಾರ, ಅಲ್ಲಿಂದ ಬಂದಿರುವಂಥ ಈ ಒಂದು ಯೋಜನೆ ಬಡವರು ಮತ್ತು ಕಡಿಮೆ ಆದಾಯ ಯಾರಿಗೆಲ್ಲ ಇರುತ್ತೆ ಅಂಥ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಹಲವಾರು ಯೋಜನೆಗಳನ್ನ ಈಗ ಆಲ್ರೆಡಿ ತುಂಬ ಯೋಜನೆಗಳನ್ನ ಸರ್ಕಾರ ಬಿಟ್ಟಿದೆ. ಅದರಲ್ಲಿ ಇದು ಒಂದು PM ಸ್ವನಿಧಿ ಯೋಜನೆ. ಇದು ಯಾರಿಗಪ್ಪ ಅಂತ ಅಂದರೆ, ಬೀದಿ ಬದಿ ವ್ಯಾಪಾರಿಗಳು ಯಾರೆಲ್ಲ ಇರ್ತಾರಲ್ವ, ಅವರಿಗೋಸ್ಕರ ಈ ಯೋಜನೆಯನ್ನು ಬಿಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ಸಹಾಯವಾಗಲಿ ಅಂತ ಹೊಸ ಥರದ ಒಂದು ಯೋಜನೆ ಇದಾಗಿದೆ. ಬೀದಿ ಬದಿ ವ್ಯಾಪಾರಿಗಳು, ಸ್ಟ್ರೀಟ್ ವೆಂಡರ್ಸ್, ಇವರ ವ್ಯವಹಾರಗಳನ್ನು ಅಂದರೆ ಬಿಸ್ನೆಸ್ನ ಇಂಪ್ರೂವ್ ಮಾಡಲಿಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ತುಂಬ ಸುಲಭವಾಗಿ ಈ ಸಾಲವನ್ನು ನೀಡ್ತಿದ್ದಾರೆ. ಈ ಯೋಜನೆಯ ವಿಶೇಷತೆ ಏನಪ್ಪ ಅಂತ ಅಂದರೆ, ಇದನ್ನು 3 ಹಂತದಲ್ಲಿ ನಿಮಗೆ ಹಣ ಇದು ಸಿಗುತ್ತೆ. ನಾನು ಆವಾಗಲೇ ಹೇಳಿದೆ 80,000 ಅಮೌಂಟು ನಿಮಗೆ ಸಿಗುತ್ತೆ ಅಂತ. ಅದರಲ್ಲಿ ನಿಮಗೆ 3 ಸ್ಟೆಪ್ಸಲ್ಲಿ ಈ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ. ಮೊದಲನೇ ಹಂತದಲ್ಲಿ 10,000 ಬರುತ್ತೆ, ಎರಡನೇ ಹಂತದಲ್ಲಿ 20,000 ಬರುತ್ತೆ, ಮೂರನೇ ಹಂತದಲ್ಲಿ 50,000 ಅಮೌಂಟ್ ನಿಮಗೆ ಬರುತ್ತೆ. ಇದರಲ್ಲಿ ನಿಮಗೆ 7% ಬಡ್ಡಿ ಸಬ್ಸಿಡಿಯಾಗಿ ಸಿಗುತ್ತೆ. ನಿಮಗೆ ವರ್ಷಕ್ಕೆ 1,200 ರೂಪೀಸ್ ಸಬ್ಸಿಡಿಯಾಗಿ ನಿಮಗೆ ಕ್ಯಾಶ್ ಬ್ಯಾಕ್ ಆಗುತ್ತೆ. ಇದರಲ್ಲಿ ಮುಖ್ಯವಾದ ಅಂಶ ಏನಪ್ಪ ಅಂತ ಅಂದರೆ, ಯಾವುದೇ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ ಈ ಲೋನಿಗೆ. ಅಂದರೆ ಇವಾಗ ನಾವು ಏನಾದರೂ ಲೋನ್ಸ್ ತಗೋಬೇಕು ಅಂದರೆ ಅಲ್ವಾ, ಏನಾದರೂ ಒಂದು ಪ್ಲೆಡ್ಜ್ ಮಾಡಿ ಗಿರ್ವಿ ಇಟ್ಟು ನಾವು ಲೋನ್ಸ್ನ ತಗೋತಾ ಇದ್ವಿ. ಇವಾಗ ಮನೆ ಲೋನ್ಸ್ ತಗೋಬೇಕಂದ್ರೆ ನಾವು ನಮ್ಮ ಮನೆ ಪತ್ರನೇ ಅಡ ಇಟ್ಟು ನಾವು ಲೋನ್ಸ್ನ ತಗೋತೀವಿ. ಅದೇ ರೀತಿ ಯಾವುದೇ ಲೋನ್ಸ್ ತಗೋಬೇಕಾದ್ರೂ ನಾವು ಏನಾದರೂ ಒಂದು ಪ್ಲೆಡ್ಜ್ ಮಾಡಬೇಕಾಗತ್ತೆ. ಬಟ್ ಈ ಲೋನಿಗೆ ಅದರ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಲೋನ್ ಇದು. ಮತ್ತು ಇದ್ರ ರಿಟರ್ನ್ಸ್ ಕೂಡ ತುಂಬ ಈಸಿ. ಮಂತ್ಲಿ ನೀವು ಏನಿದೆ ರಿಟರ್ನ್ ಕಂತುಗಳ ರೂಪದಲ್ಲಿ ನೀವು ರಿಟರ್ನ್ ಕಟ್ಕೊಂಡು ಹೋಗುವಂಥದ್ದು. ಇದಕ್ಕೆ ಮುಖ್ಯವಾಗಿ ಏನೇನು ದಾಖಲೆ ಬೇಕಂತ ಅಂದರೆ, ಆಧಾರ್ ಕಾರ್ಡ್, ವಿಳಾಸ ಪುರಾವೆ ಅಂದರೆ ಅಡ್ರೆಸ್ ಪ್ರೂಫ್, ಮತ್ತು ನಿಮ್ಮದು ಬ್ಯಾಂಕ್ ಪಾಸ್ಬುಕ್. ಇದಿಷ್ಟೇ ದಾಖಲಾತಿ ನಿಮಗೆ ಬೇಕಾಗಿರುವಂಥದ್ದು ಸಾಲ ತಗೊಳ್ಳಿಕ್ಕೆ. ನೀವು ಈ ಸಾಲನ ಯಾವ ರೀತಿ ತಗೊಳ್ಬೋದು ಅಂತ ಅಂದರೆ, ಸರ್ಕಾರಿ ಬ್ಯಾಂಕ್ ಅಥವಾ ಸರ್ಕಾರದ ಮಾನ್ಯತೆ ಪಡೆದಂಥ ಬ್ಯಾಂಕ್ಗಳು ಯಾವುದಾಗಿರುತ್ತೆ ಅಲ್ಲಿ ನಿಮಗೆ ಅರ್ಜಿ ಸಿಗತ್ತೆ, ಫಾರ್ಮ್. ಆ ಫಾರ್ಮ್ನಲ್ಲಿ ನೀವು ಕರೆಕ್ಟಾದ ಮಾಹಿತಿಗಳನ್ನ ಕೇಳಿರುವಂಥ ದಾಖಲಾತಿಗಳು ಏನಿದೆ, ನಾನು ಹೇಳಿದ್ದು ಏನಿದೆ 3 ದಾಖಲಾತಿ, ಅದಷ್ಟು ಮಾತ್ರ ಅಲ್ಲಿಗೆ ಒದಗಿಸ್ಬೇಕಾಗತ್ತೆ. ಬಟ್ ಆ ಫಾರ್ಮಲ್ಲಿ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗತ್ತೆ. ನಿಮ್ಮದು ಹೆಸರು, ವಿಳಾಸ, ನಿಮ್ಮ ಅಡ್ರೆಸ್ ಪ್ರೂಫ್ನಲ್ಲಿ ಏನಿದೆ, ನೀವು ಪ್ರೆಸೆಂಟ್ ವಾಸಸ್ಥಳ ಯಾವುದು, ಪ್ರತಿಯೊಂದು ಅದರಲ್ಲಿ ಇದ್ದೇ ಇರುತ್ತೆ ಡೀಟೇಲ್ಸು. ಸೊ ನಿಮ್ಮದು ಅಡ್ರೆಸ್ ಪ್ರೂಫು ಮತ್ತು ಪ್ರೆಸೆಂಟ್ ವಾಸಸ್ಥಳ ಎರಡೂ ಒಂದೇ ಆಗಿರಬೇಕು. ಸೊ ಏನಾದರೂ ಚೇಂಜಸ್ ಇದ್ದರೆ ಆಧಾರ್ ಕಾರ್ಡಲ್ಲಿ ಚೇಂಜಸ್ ಮಾಡಿಸಿ, ಆ ಥರ ಏನಾದರೂ ಚೇಂಜಸ್ ಇದ್ದರೆ ಮಾಡಿಸ್ಕೊಂಡು ಅಪ್ಲಿಕೇಶನ್ನ ಹಾಕೋಬೇಕಾಗತ್ತೆ. ನಿಮ್ಮ ಬ್ಯಾಂಕ್ದು ಪಾಸ್ಬುಕ್ ಡೀಟೇಲ್ಸ್ ಏನಿರುತ್ತೆ, ಅಕೌಂಟ್ ನಂಬರ್ನ ಪ್ರಾಪರಾಗಿ ಆ ಫಾರ್ಮಲ್ಲಿ ಫಿಲ್ ಮಾಡಬೇಕಾಗತ್ತೆ. ಮತ್ತು ನೀವು ಏನು ಉದ್ದೇಶಕ್ಕೆ ಈ ಸಾಲನ ತಗೋತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟಾಗಿ ಬೇಕಾಗತ್ತೆ.
ಅಂದರೆ ಇವಾಗ ನೀವು ಬೀದಿ ಬದಿ ಆಗಿರ್ತೀರ. ನೀವು ಏನು ಸಣ್ಣ ಪುಟ್ಟ ಒಂದು ಫ್ರೂಟ್ಸ್ ಸೇಲ್ ಮಾಡ್ತಾ ಇರ್ಬೋದು, ಹಣ್ಣುಗಳನ್ನ ವ್ಯಾಪಾರ ಮಾಡ್ತಾ ಇರ್ಬೋದು, ತರಕಾರಿ ವ್ಯಾಪಾರ ಮಾಡ್ತಾ ಇರ್ಬೋದು, ಬೇರೆ ಇವಾಗ ಸಣ್ಣ ಪುಟ್ಟ ಥಿಂಗ್ಸ್ ಏನಿರುತ್ತೆ ವ್ಯಾಪಾರ ಮಾಡ್ತಾ ಇರ್ತೀರ, ಅಂಥವರಿಗೆಲ್ಲ ಇದು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಈ ಸಾಲ ಸಿಗ್ತಾ ಇರೋದ್ರಿಂದ ನೀವು ಅದರದ್ದು ಡೀಟೇಲ್ಸನ್ನು ನೀಟಾಗಿ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆ ಫಾರ್ಮ್ ಏನಿರುತ್ತೆ ಅದನ್ನು ಯಾವುದು ಬಿಡ್ದಾಗೆ, ಯಾವ ಕಾಲಮ್ನು ಬಿಡಬಾರ್ದು, ಖಾಲಿ ಬಿಡ್ದಾಗೆ ನೀವು ಫಿಲ್ ಮಾಡಿಕೊಂಡು ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಆರ್ಥಿಕ ಪಿತಾಮಹ ಅಂತ ಈ ಯೋಜನೆಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಏನು PM ಸ್ವನಿಧಿ ಯೋಜನೆ. ಸೊ ನೀವು ಇದನ್ನು ದಯವಿಟ್ಟು ಆದಷ್ಟು ಯಾರೆಲ್ಲ ಬಡವ್ರು ಇರ್ತಾರೆ ಎಲ್ಲರಿಗೂ ನೀಡೆಡ್ ಇದು ಲೋನು. ಸೊ ನೀವು ಪ್ರತಿಯೊಬ್ಬರಿಗೂ ಈ ಮಾಹಿತಿನ ನೀವು ಶೇರ್ ಮಾಡಿ. ಏನು ತುಂಬ ಉಪಯುಕ್ತವಾದ ಮಾಹಿತಿ ಆಗಿದೆ ಇದು. ಸೊ ಎಲ್ರಿಗೂ ನೀವು ಶೇರ್ ಮಾಡಿ ದಯವಿಟ್ಟು. ಯಾಕೆ ಅಂದರೆ ಈ ಲೋನ್ಸ್ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ ಮತ್ತು ಈಸಿಯಾಗಿ ಸಿಗುತ್ತೆ ಮತ್ತು ಈಸಿಯಾಗಿ ಇದನ್ನು ಕಟ್ಕೊಂಡು ಹೋಗ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ಸರ್ಕಾರದಿಂದನೇ ಕೊಡ್ತಾ ಇರೋದ್ರಿಂದ ಏನು ತೊಂದರೆ ಇಲ್ಲ. ಸ್ನೇಹಿತರೆ, ಇದೊಂದು ಉತ್ತಮವಾದ ಮಾಹಿತಿ. ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಕೊಲೀಗ್ಸ್ಗಳಿಗೆ ಅಥವಾ ನಿಮ್ಮ ಬಂಧು ಮಿತ್ರರಿಗೆ ಯಾರಿರ್ತಾರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇದು ಎಲ್ರಿಗೂ ಉಪಯುಕ್ತವಾದ ಮಾಹಿತಿಯಾಗಿದೆ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಾಹಿತಿ ಹೆಲ್ಪ್ಫುಲ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ತೆ ಫ್ರೆಂಡ್ಸ್.